ಶಿವಮೊಗ್ಗ ರೈಡರ್ ಪ್ರಾರಂಭ ಆಗಿದೆ. ಶಿವಮೊಗ್ಗ ತಂಡದಿಂದ ರೈಡರ್ ಒಳ್ಳೆಯ ಹಿಡಿತ. ದಕ್ಷಿಣ ಕನ್ನಡ ತಂಡಕ್ಕೆ ಮೊದಲ ಖಾತೆ ಪ್ರಾರಂಭ ಆಗಿದೆ. ಆನೇಕಲ್ ತಾಲೂಕಿನ ಬೃಂದಾವನ ಶಾಲಾ ಆವರಣದಲ್ಲಿ ಕರ್ನಾಟಕ ರಾಜ್ಯ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಸಹಯೋಗದೊಂದಿಗೆ ಬೃಂದಾವನ ವಿದ್ಯಾಸಂಸ್ಥೆಗಳ ಸಂಸ್ಥಾಪಕರ ಕಾರ್ಯದರ್ಶಿಗಳಾದಂಥ ಡಾಕ್ಟರ್ BL ಶೇಖರ್ ಸರ್ ಮತ್ತು ಶ್ರೀಮತಿ ಪುಷ್ಪಲತಾ ಮೇಡಮ್ ಇವರ ಒಂದು ಸಹಯೋಗದಲ್ಲಿ ಪ್ರೋ ಕಬಡ್ಡಿ ಮಾದರಿಯ ಒಂದು ಕಬಡ್ಡಿ ಪಂದ್ಯಾವಳಿ ಎಲ್ಲರಿಗೂ ಸಂಜೆಯ ಶುಭಕಾಮನೆಗಳನ್ನು ತಿಳಿಸುತ್ತಾ ಅಂಕಣ 1ರಲ್ಲಿ ಈಗಾಗಲೇ ಸಂಜೆಯ ಪಂದ್ಯಾವಳಿಗಳು ಪ್ರಾರಂಭವಾಗಿದ್ದು ಅಂಕಣ 1ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಶಿವಮೊಗ್ಗ ತಂಡಗಳ ನಡುವೆ ಪಂದ್ಯ ಆರಂಭವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆ 3 ಅಂಕಗಳನ್ನು ಗಳಿಸಿದ್ದು ಈವರೆಗೆ ಶಿವಮೊಗ್ಗ ತಂಡಕ್ಕೆ 1 ಅಂಕವನ್ನು ನೀಡಿದೆ. ಡೂ ಆರ್ ಡೈ ಅಂಕವನ್ನು ಗಳಿಸಿಕೊಂಡಿದ್ದಾರೆ. ಉತ್ತಮವಾದ ಒಂದು ದಾಳಿಯಲ್ಲಿ ಮೊದಲ ಅಂಕವನ್ನು ಪಡ್ಕೊಳ್ತಾ ಇದ್ದಾರೆ ಶಿವಮೊಗ್ಗ ತಂಡ. ತಮ್ಮ ತಂಡದ ಖಾತೆಯನ್ನು ತೆರೀತಾ ಇದ್ದಾರೆ. 4-1ರಲ್ಲಿ ಪಂದ್ಯ. ಮತ್ತೊಂದು ಹೊಂದಾಣಿಕೆಯ ಹಿಡಿತದ ಮುಖಾಂತರ ದಕ್ಷಿಣ ಕನ್ನಡ ಜಿಲ್ಲಾ ತಂಡದ ಆಟಗಾರ್ತಿಯರು ಒಂದು ಟ್ಯಾಕಲ್ ಪಡೆಯೋದರೊಂದಿಗೆ ಇದೀಗ ಮತ್ತೊಂದು ರೈಡಿಂಗ್ನ ಟಚ್ ಪಾಯಿಂಟ್ನ ಜೊತೆ ಆಲ್ಔಟ್ ಪಾಯಿಂಟ್ಸನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಮತ್ತು ಶಿವಮೊಗ್ಗ ತಂಡದ ತರಬೇತರು ಟೈಮ್ಔಟನ್ನು ಕೋರ್ತಾ ಇದ್ದಾರೆ. 11-1 ದಕ್ಷಿಣ ಕನ್ನಡ ಜಿಲ್ಲಾ ತಂಡ 11 ಅಂಕಗಳನ್ನು, ಶಿವಮೊಗ್ಗ ತಂಡ 1 ಅಂಕವನ್ನು ಗಳಿಸೋದರೊಂದಿಗೆ 10 ಅಂಕಗಳ ಅಂತರದ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲಾ ತಂಡ.
ಅಥವಾ ಮತ್ತೊಂದು ಟ್ಯಾಕಲ್ ಲೆಫ್ಟ್ ಕಾರ್ನರ್ ಜಾಗದಿಂದ ಬರ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲಾ ತಂಡದಲ್ಲಿ. ಆ್ಯಂಕಲ್ ಹೋಲ್ಡ್ನ ಮುಖಾಂತರ ರೇಡರ್ನ ಬಂಧಿಸ್ತಾ ಇದ್ದಾರೆ. ಸರ್ ಲೈನ್ ಮಾಡಿಸಿ. ಮುಖ್ಯ ತೀರ್ಪುಗಾರ ದಯಮಾಡಿ ಎರಡು ತಂಡಗಳನ್ನ ಸಾಲಾಗಿ ನಿಲ್ಲಿಸಿ ಪರಿಚಯ ಕಾರ್ಯಕ್ರಮಕ್ಕಾಗಿ. ಒಂದು ಪರಿಚಯ ಕಾರ್ಯಕ್ರಮದಲ್ಲಿ ಬೃಂದಾವನ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನ ನಿರ್ದೇಶಕರಾದಂಥ ಶ್ರೀಯುತ ಧನುಷ್ ಶೇಖರ್ ಅವರು ಬರಬೇಕಾಗಿ ಮನವಿ ಮಾಡಿಕೊಳ್ತೇವೆ. ಅದೇ ರೀತಿ ಮತ್ತೋರ್ವ ನಿರ್ದೇಶಕರಾದಂಥ ಪವನ್ ಕುಮಾರ್ ಅವರು, ಅದೇ ರೀತಿ ರಾಜು ಸರ್ ಅವರು ಆತಿಥೇಯ ಈ ಒಂದು ಕ್ರೀಡಾಂಗಣದ ಉಸ್ತುವಾರಿ, ಸ್ಥಳೀಯ ಬ್ರಾಂಚ್ನ ಹರಪನಹಳ್ಳಿ ಗೇಟ್ನ ಬ್ರಾಂಚ್ನ ಪ್ರಾಂಶುಪಾಲರು, 3 ಜನರ ಅತಿಥಿಗಳು ತಂಡಗಳಿಗೆ ಶುಭವನ್ನು ಕೋರಬೇಕಾಗಿ ಮನವಿ ಮಾಡಿಕೊಳ್ತೇವೆ. ಪರಿಚಯ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಎಲ್ಲ ಅತಿಥಿಗಳಿಗೆ ತುಂಬ ಹೃದಯದ ಧನ್ಯವಾದಗಳು. ಬೆಂಗಳೂರು ನಗರ ಹಾಗೂ ಬೆಂಗಳೂರು ದಕ್ಷಿಣ ಅಂದರೆ ರಾಮನಗರ ಜಿಲ್ಲೆ, ಗ್ರೇಟರ್ ಬೆಂಗಳೂರು ಆದ ನಂತರ ಈಗ ಬೆಂಗಳೂರು ಸೌತ್ ಆಗಿ ಪರಿವರ್ತನೆಯಾಗಿದೆ ರಾಮನಗರ ಜಿಲ್ಲಾ ತಂಡ. ಅಥವಾದ ಒಂದು ದಾಳಿ ಶಿವಮೊಗ್ಗ ತಂಡದ ಪರವಾಗಿ ನೋಡ್ತಾ ಇದ್ದೀವಿ. ಅಂಕಣ 1ರಲ್ಲಿ, ಅಂಕಣ 2ರಲ್ಲೂ ಕೂಡ ಪಂದ್ಯ ಆರಂಭವಾಗಿದೆ. ಬೆಂಗಳೂರು ನಗರ ಹಾಗೂ ಬೆಂಗಳೂರು ದಕ್ಷಿಣ ಅವರು ರಾಮನಗರ ಜಿಲ್ಲಾ ತಂಡ. ರಾಮನಗರ ಜಿಲ್ಲಾ ತಂಡದ ಪರವಾಗಿ ಪ್ರಮುಖ ದಾಳಿಗಾರ್ತಿಯಾಗಿ ಜರ್ಸಿ ನಂಬರ್ 2 ಕಳೆದ ಪಂದ್ಯದಲ್ಲಿ ತಂಡ ಗೆಲ್ಲುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂಥ ಆಟಗಾರ್ತಿ ಇದೀಗ ಮತ್ತೊಮ್ಮೆ ಯಶಸ್ವಿಯಾಗಿ ಒಂದು ಅಂಕವನ್ನು ಪಡ್ಕೊಂಡಿದ್ದಾರೆ. ಅಲ್ಲ
ಫಸ್ಟ್ ಕಾಲ್ ಬೆಳಗಾವಿ ವಿರುದ್ಧ ವಿಜಯಪುರ, ಬಾಗಲಕೋಟೆ ವಿರುದ್ಧ ಕೊಪ್ಪಳ. 4 ತಂಡಗಳಿಗೆ ಇದು ಪ್ರಥಮ ಕರೆ. ಮುಂದಿನ ಪಂದ್ಯಕ್ಕೆ ಬೆಳಗಾವಿ ವಿರುದ್ಧ ವಿಜಯಪುರ, ಬಾಗಲಕೋಟೆ ವಿರುದ್ಧ ಅಲ್ಲ ಅಲ್ಲ ಒಂದು ಸ್ಮಾಲ್ ಚೇಂಜ್ ಇದೆ. ಬಾಗಲಕೋಟೆ ಕೊಪ್ಪಳ ತಂಡದ ನಾಯಕಿಯರೇ ಸ್ವಲ್ಪ ನಿಧಾನ ಮಾಡಿ. ನಿಮ್ಮ ಬದಿಗಳಿಗೆ ಮಂಡ್ಯ ವಿರುದ್ಧ ಚಿಕ್ಕಮಂಗ್ಳೂರು. ದ ಫಸ್ಟ್ ಕಾಲ್ ಮಂಡ್ಯ ವಿರುದ್ಧ ಚಿಕ್ಕಮಂಗ್ಳೂರು. 2 ತಂಡಗಳಿಗೆ ಇದು ಪ್ರಥಮ ಕರೆ. ಮುಂದಿನ ಪಂದ್ಯ ಮಂಡ್ಯ ವಿರುದ್ಧ ಚಿಕ್ಕಮಂಗ್ಳೂರು, ಬೆಳಗಾವಿ ವಿರುದ್ಧ ವಿಜಯಪುರ. ನಂತರದ ಪಂದ್ಯ ಬಾಗಲಕೋಟೆ ಪಂದ್ಯ ಆಗಿರುತ್ತೆ. ಎರಡು ಅಂಕಗಳ ಸಂಪಾದನೆ ಬೆಂಗಳೂರು ನಗರ ತಂಡಕ್ಕೆ. ಒಂದೊಂದೇ ಆಡ್ಸೋಣ ಸರ್, ಬೇಕಂದ್ರೆ ಸರ್ ಒಂದೊಂದೇ ಆಡ್ಸೋಣ, ಅದಕ್ಕೆ ಒಂದೊಂದೇ ಆಡ್ಸೋಣ. ಇದೆರಡಾದ್ಮೇಲೆ ಒಂದೊಂದೇ ಪೈಪೋಟಿಯುಕ್ತ ಪಂದ್ಯವನ್ನು ನೋಡ್ತಾ ಇದ್ದೇವೆ. 2 ತಂಡಗಳು ಸಮನಾದ ಅಂಕಗಳನ್ನು ಗಳಿಸಿಕೊಂಡಿದ್ದಾರೆ. ಅಂಕ 2ರಲ್ಲಿ 6 ಮತ್ತು 6 ಸಮನಾದ ಅಂಕಗಳನ್ನು ಹಂಚಿಕೊಳ್ತಾ ಬೆಂಗಳೂರು ನಗರ ಹಾಗೂ ಬೆಂಗಳೂರು ದಕ್ಷಿಣ ತಂಡಗಳು. ಉತ್ತಮವಾದ ಒಂದು ಹಿಡಿತ ರೈಟ್ ಕಾರ್ನರ್ ಜಾಗದಿಂದ ಜರ್ಸಿ ನಂಬರ್ 7ರ ಆಟಗಾರ್ತಿ. ಸಮಯೋಚಿತ ಆಟದ ಪ್ರದರ್ಶನ. ದಾಳಿಗಾರ್ತಿ ಒಂದು ಕ್ಷಣ ಮೈಮರೆತ ಕೂಡಲೇ ಅವರನ್ನು ಟ್ಯಾಕಲ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ತಡವಾಗಿ ಬಂದರೂ ಕೂಡ ಸಹ ಆಟಗಾರ್ತಿಯರ ಸಹಕಾರ ಯಶಸ್ವಿಯಾಗಿದೆ. ಮೊದಲ ಬಾರಿಗೆ ರಾಮನಗರ ತಂಡದ ಪ್ರಮುಖ ದಾಳಿಗಾರ್ತಿಯನ್ನು ಟ್ಯಾಕಲ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಇಲ್ಲೂ ಕೂಡ ಅದೇ ಪ್ರಯತ್ನ. 4 ಜನ ಆಟಗಾರ್ತಿಯರ ನಡುವೆ ಇನ್ನಷ್ಟು ಪ್ರಯತ್ನ ಮಾಡಬೇಕಿತ್ತು. ಅಷ್ಟರಲ್ಲಿ ಡಿಫೆಂಡರ್ಸ್ ತಮ್ಮ ಪ್ರಯತ್ನವನ್ನು ಹೆಚ್ಚು ಮಾಡಿದ್ದಾರೆ.
ಯಶಸ್ವಿ ಟ್ಯಾಕಲ್ನೊಂದಿಗೆ ಮತ್ತೆ ರಾಮನಗರ ತಂಡ ಸ್ಕೋರನ್ನು ಸಮಬಲ ಮಾಡಿಕೊಳ್ತಾ ಇದ್ದಾರೆ. 7-7 ಸಮ. ತಮ್ಮದ ಮತ್ತೊಂದು ಹಿಡಿತ. ಈತ ದಾಳಿ ಕೂಡ ಅಂಕಣ 1ರಲ್ಲಿ ಸೂಪರ್ ಆದಂಥ ಪ್ರದರ್ಶನ. 3+2 5 ಅಂಕಗಳು ಒಂದೇ ದಾಳಿಯಲ್ಲಿ ಬರ್ತಾ ಇವೆ. ಒಂದು ದೊಡ್ಡ ಅಂತರವನ್ನು ಕಾಪಾಡಿಕೊಳ್ಳುವಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ತಂಡ ಯಶಸ್ವಿ ಆಗ್ತಾ ಇದ್ದಾರೆ. ಮೆಡಿಕಲ್ನವರು ಬನ್ನಿ ಫಸ್ಟ್ ಏಡ್ ಮಾಡೋದಕ್ಕಾಗಿ. ಮೆಡಿಕಲ್ ಡಿಪಾರ್ಟ್ಮೆಂಟ್ ಅವ್ರು ದಯಮಾಡಿ ಕೋರ್ಟ್ ನಂಬರ್ 2ಗೆ ಬನ್ನಿ ಮೇಡಮ್. ರಾಜು ಸರ್ ಒಂಚೂರು ಕರೀರಿ. ಮೆಡಿಕಲ್ನವರು ಮೇಡಮ್, ಮೆಡಿಕಲ್ನವರು ಒಂಚೂರು ಗ್ರೌಂಡ್ ನಂಬರ್ 2ಗೆ ಬನ್ನಿ. ಔತಮದ ಮತ್ತೊಂದು ದಾಳಿ. ರನ್ನಿಂಗ್ ಹ್ಯಾಂಡ್ ಟಚ್ನ ಜೊತೆಗೆ ಮಿಡ್ ಲೈನ್ ಕಡೆಗೆ ರೀಚ್ ಮಾಡುವ ವೇಗ ಉತ್ತಮವಾಗಿದ್ದು 2 ಅಂಕಗಳ ಸಂಪಾದನೆಯಲ್ಲಿ. ಬೆಂಗಳೂರು ನಗರ ತಂಡ ಇದೀಗ 3 ಅಂಕಗಳ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಉತ್ತಮವಾದ ಮತ್ತೊಂದು ಹೊಂದಾಣಿಕೆಯ ಹಿಡಿತ ಬೆಂಗಳೂರು ನಗರ ತಂಡದ ಆಟಗಾರ್ತಿಯರಿಂದ. ಆಲ್ಔಟ್ ಅನ್ನು ಪಡೆಯುವ ಅಂಚಿನಲ್ಲಿದೀಗ ಆಲ್ಔಟ್ ಅನ್ನು ಪಡೆದುಕೊಳ್ತಾ ಇದ್ದಾರೆ. ಇದರೊಂದಿಗೆ 1+2 3 ಅಂಕಗಳ ಸಂಪಾದನೆಯೊಂದಿಗೆ 14 ಮತ್ತು 7 ಅಂಕಗಳ ಅಂತರದ ಮುನ್ನಡೆಯನ್ನು ಕಾಪಾಡಿಕೊಳ್ತಾ ಇದ್ದಾರೆ. ಮೊದಲಾರ್ಧದ 1.5 ನಿಮಿಷ ಆಟ ಬಾಕಿ ಇರುವಾಗ ಹದಿನಾಲ್ಕು ಮತ್ತು 8ರಲ್ಲಿ ಮತ್ತೊಮ್ಮೆ ಜರ್ಸಿ ನಂಬರ್ 2 ಟೋ ಟಚ್ನ ಪ್ರಯತ್ನ. ಮತ್ತೊಂದು ಉತ್ತಮವಾದ ಟ್ಯಾಕಲ್. ಮತ್ತೊಮ್ಮೆ ರೈಟ್ ಕಾರ್ನರ್ ಜಾಗದಿಂದ ಜರ್ಸಿ ನಂಬರ್ 7ರ ಆಟಗಾರ್ತಿ ಮತ್ತೊಮ್ಮೆ. ಜರ್ಸಿ ನಂಬರ್ 7 ವರ್ಸಸ್ ಜರ್ಸಿ ನಂಬರ್ 2ರಲ್ಲಿ ಮತ್ತೆ ಯಶಸ್ಸು. ಜರ್ಸಿ ನಂಬರ್ 7ರ ಬೆಂಗಳೂರು ತಂಡದ ಆಟಗಾರ್ತಿಗೆ ಡಿಫೆಂಡರ್ಗೆ ಬೋನಸ್ ಮಾಡುವ ಪ್ರಯತ್ನ. ಟೋ ಟಚ್ನ ಪ್ರಯತ್ನ ಕೂಡ ಆಗಿದೆ. ಡೈವಿಂಗ್ ಆ್ಯಂಕಲ್ ಹೋಲ್ಡ್ನ ಪ್ರಯತ್ನ ವಿಫಲವಾಗಿದೆ. ಬೋನಸ್ +1 ಅಂಕ ಮತ್ತೊಮ್ಮೆ ಬೆಂಗಳೂರು ನಗರ ತಂಡಕ್ಕೆ.
ಮತ್ತೆ 2 ಅಂಕಗಳು ಸಿಗ್ತಾ ಇದೆ. ಒಂದು ಸೆಲ್ಫ್ ಔಟ್ನ ಮುಖಾಂತರ, ಒಂದು ಟಚ್ ಪಾಯಿಂಟ್ನ ಮುಖಾಂತರ 2 ಅಂಕಗಳ ಸೇರ್ಪಡೆ ಬೆಂಗಳೂರು ನಗರ ತಂಡಕ್ಕೆ. ಒಂದು ಟಚ್ ಪಾಯಿಂಟ್ ಇಲ್ಲಿ ರಾಮನಗರ ತಂಡಕ್ಕೆ. ಆಲ್ಔಟ್ನ ಭೀತಿಯಿಂದ ಹೊರಗಡೆ ಬರ್ತಾ ಇದ್ದಾರೆ ಮತ್ತೊಮ್ಮೆ. ನೋಡಿ, ಅಲ್ಲಿ ಸ್ಕೋರ್ ಬೋರ್ಡ್ ಹತ್ರ ಕೂತ್ಕೊಂಡಿರೋರು ಸ್ವಲ್ಪ ಪಕ್ಕ ಕೂತ್ಕೊಳ್ಳಿ. ಸ್ಕೋರ್ ಬೋರ್ಡ್ ಪಕ್ಕದಲ್ಲಿ ಕೂತಿರೋರು ಯಾರು? ಗ್ರೀನ್ ಟಿ ಶರ್ಟ್ ಹಾಕಿರೋರು. ಇನ್ನು ದೂರ ಕೂತ್ಕೊಳ್ಬೇಕು. ಕರೆಂಟ್ ಶಾಕ್ ಹೊಡೆದ್ರೆ ಪರವಾಗಿಲ್ವಾ?